ಗ್ರಂಥದಿಂದ ವಾಚನ. ಅಧ್ಯಾಯ 10, ವಚನಗಳು 5-7, 13-16 ತನಕ. ಸರ್ವೇಶ್ವರ ಹೀಗೆನ್ನುತ್ತಾರೆ, ಆಹಾ ಅಸಿರಿಯ ನಾಡೆ, ನೀನು ನನ್ನ ಕೋಪದ ದಂಡಾಯುಧ, ರೋಷದ ದೊಣ್ಣೆ. ಆ ಧರ್ಮಭ್ರಷ್ಟ ಪ್ರಜೆಗೆ ಎದುರಾಗಿ ಅಸಿರಿಯವನ್ನು ಕಳುಹಿಸುತ್ತೇನೆ. ನನ್ನ ಕೋಪಕ್ಕೆ ಗುರಿಯಾದ ಜನರಿಗೆ ವಿರುದ್ಧ ಕಾರ್ಯವನ್ನು ಕೈಗೊಳ್ಳಲು ಆಜ್ಞೆ ಮಾಡುತ್ತೇನೆ. ನನ್ನ ಪ್ರಜೆಯನ್ನು ಸೂರಿ ಮಾಡಲು, ಕೊಳ್ಳೆ ಹೊಡೆಯಲು, ಬೀದಿಯ ಕಸದಂತೆ ತುಳಿದು ಬಿಡಲು ಅದಕ್ಕೆ ಆಜ್ಞೆ ಮಾಡುತ್ತೇನೆ. ಆದರೆ ಅಸಿರಿಯದ ಆಲೋಚನೆಯೇ ಬೇರೆ. ಅನೇಕಾನೇಕ ಜನಾಂಗಗಳನ್ನು ತಾನೇ ಸಂಹರಿಸಿ ನಿರ್ಮೂಲ ಮಾಡಬೇಕೆಂಬ ಯೋಜನೆ ಅದರದು. ಅಸಿರಿಯದ ಅನಿಸಿಕೆ ಇದು, ನಾನು ವಿವೇಕಿ, ನನ್ನ ಭುಜಬಲದಿಂದಲೇ ಇದನ್ನು ಮಾಡಿದ್ದೇನೆ, ನನ್ನ ಜ್ಞಾನ ಶಕ್ತಿಯಿಂದಲೇ ಇದನ್ನು ಸಾಧಿಸಿದ್ದೇನೆ. ನಾಡುಗಳ ಮಧ್ಯೆ ಇರುವ ಎಲ್ಲೆಗಳನ್ನು ಕಿತ್ತು ಹಾಕಿದ್ದೇನೆ. ಅವು ಕೂಡಿಸಿಟ್ಟುಕೊಂಡಿದ್ದ ನಿಧಿ ನಿಕ್ಷೇಪಗಳನ್ನು ಸೂರೆ ಮಾಡಿದ್ದೇನೆ. ಗದ್ದುಗೆಯ ಮೇಲೆ ಕುಳಿತಿರುವವರನ್ನು ಮಹಾವೀರನಂತೆ ಕೆಡವಿಬಿಟ್ಟಿದ್ದೇನೆ. ಬೇಡನು ಹಕ್ಕಿಯ ಗೂಡನ್ನು ಕಂಡು ಹಿಡಿಯುವಂತೆ ಜನಾಂಗಗಳ ಆಸ್ತಿ ಪಾಸ್ತಿಯನ್ನು ಹಿಡಿದುಕೊಂಡಿದ್ದೇನೆ. ಹಕ್ಕಿ ಬಿಟ್ಟು ಹೋದ ಮೊಟ್ಟೆಗಳನ್ನು ಒಟ್ಟುಗೂಡಿಸಿಕೊಳ್ಳುವಂತೆ ಸಮಸ್ತ ರಾಷ್ಟ್ರಗಳನ್ನು ಒಟ್ಟುಗೂಡಿಸಿದ್ದೇನೆ. ರೆಕ್ಕೆಯಾಡಿಸಿ ಬೆದರಿಸಲು ಯಾರೂ ಇರಲಿಲ್ಲ. ಕೊಕ್ಕು ತೆರೆದು ಕೀಚು ಗುಟ್ಟಲು ಯಾರೂ ಕಾಣಲಿಲ್ಲ. ಕೊಡಲಿ ಕಡಿಯುವವನೇ ಕಡಿಯಲು ನಿಂತಿದ್ದೆ, ಗರಗಸ ಆಡಿಸುವವನೇ ಕತ್ತರಿಸಲು ಎದೆಗೊಂಡಿದ್ದೆ. ಕೋಲು ಹಿಡಿದವನನ್ನೇ ಹೊಡೆದಂತಾಯಿತು, ನಿರ್ಜೀವ ದೊಣ್ಣೆ ಸಜೀವ ಮನುಷ್ಯನನ್ನೇ ಬಡಿದಂತಾಯಿತು. ಆದ ಕಾರಣ ಒಡೆಯರಾದ ಸೇನಾಧೀಶ್ವರ ಸರ್ವೇಶ್ವರ ಅಸಿರಿಯದ ಕೊಬ್ಬಿದ ಯೋಧರಿಗೆ ಕ್ಷಯರೋಗವನ್ನು ಬರಮಾಡುವನು. ಅವರ ದೇಹಕ್ಕೆ ಬೆಂಕಿಯಂತೆ ಉರಿಯುವ ಜ್ವರವನ್ನು ಉಂಟು ಮಾಡುವರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಕೈಬಿಡನು ಪ್ರಭು ತನ್ನ ಸ್ವಕೀಯರನು, ನಸುಕಿ ಹಾಕುತ್ತಿಹರು ನಿನ್ನ ಪ್ರಜೆಯನು, ಹಿಂಸಿಸುತ್ತಿಹರು ನಿನ್ನ ಸ್ವಕೀಯರನು, ವಧಿಸುತ್ತಿಹರು ವಿಧವೆಯರನ್ನು ಪರದೇಶಿಯರನು, ಹತ್ಯೆ ಮಾಡುತ್ತಿಹರು ಗತಿಯಿಲ್ಲದ ಅನಾಥರನು. ಶ್ಲೋಕ. ಕೈಬಿಡನು ಪ್ರಭು ತನ್ನ ಸ್ವಕೀಯರನು, ಅವರಾಡಿಕೊಳ್ಳುತ್ತಿಹರು ಪ್ರಭು ನೋಡನೆಂದು, ಯಾಕೋಬ್ಯರ ಸ್ವಾಮಿ ದೇವ ವಿಚಾರಿಸನೆಂದು. ಮೂರ್ಖರೇ, ನಿಮಗೆ ಜ್ಞಾನೋದಯವಾಗುವುದಾವಾಗ, ಪಶುಪ್ರಾಯರಾದ ಪ್ರಜೆಗಳು ಗಮನಿಸುವುದಾವಾಗ. ಶ್ಲೋಕ. ಕೈಬಿಡನು ಪ್ರಭು ತನ್ನ ಸ್ವಕೀಯರನು, ಕಿವಿ ಮಾಡಿದವನು ಕೇಳದಿರುವನು, ಕಣ್ಣು ಕೊಟ್ಟವನು ನೋಡದಿರುವನು, ರಾಷ್ಟ್ರಗಳನ್ನು ಖಂಡಿಸುವವನು ದಂಡಿಸದಿರುವನು, ಮನುಜರಿಗೆ ಬುದ್ಧಿ ಕಲಿಸುವವನು ಬುದ್ಧಿಹೀನನು. ಶ್ಲೋಕ. ಕೈಬಿಡನು ಪ್ರಭು ತನ್ನ ಸ್ವಕೀಯರನು, ತಳ್ಳಿಬಿಡಲು ಪ್ರಭು ತನ್ನ ಜನರನು, ಕೈಬಿಡನವನು ತನ್ನ ಸ್ವಕೀಯರನು. ನ್ಯಾಯ ತೀರ್ಪು ಮರಳಿ ತಿರುಗುವುದು ನೀತಿಯತ್ತ, ನೇರ ಮನಸ್ಕರೆಲ್ಲ ಮಾಡುವರು ಅದನ್ನು ಸಮರ್ಥ. ಶ್ಲೋಕ. ಕೈಬಿಡನು ಪ್ರಭು ತನ್ನ ಸ್ವಕೀಯರನು. ಘೋಷಣೆ. ಅಲ್ಲೇಲೂಯ, ಅಲ್ಲೇಲೂಯ. ನಿನ್ನಚಲ ಪ್ರೀತಿಗನುಸಾರ ಚೈತನ್ಯಗೊಳಿಸೆನ್ನನು, ಕೈಗೊಳ್ಳುವೆನಾಗ ನಿನ್ನ ಬಾಯು ಸುರಿದ ಕಟ್ಟಳೆಗಳನ್ನು. ಅಲ್ಲೇಲೂಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಸಮಯದಲ್ಲಿ ಯೇಸು, ಪಿತನೇ, ಭೂಸ್ವರ್ಗದ ಒಡೆಯನೇ, ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಈ ವಿಷಯಗಳನ್ನು ಮರೆಮಾಡಿ ಮಕ್ಕಳಂತವರಿಗೆ ನೀವು ಶ್ರುತಪಡಿಸಿದ್ದೀರಿ. ಇದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ. ಹೌದು ಪಿತನೇ, ಇದೇ ನಿಮ್ಮ ಸುಪ್ರೀತ ಸಂಕಲ್ಪ. ನನ್ನ ಪಿತ ಸಮಸ್ತವನ್ನು ನನ್ನ ವಶಕ್ಕೆ ಒಪ್ಪಿಸಿದ್ದಾರೆ. ಪುತ್ರನು ಯಾರೆಂಬುದನ್ನು ಪಿತನೇ ಹೊರತು ಬೇರಾರೂ ಅರಿಯರು. ಪಿತನು ಯಾರು ಎಂಬುದನ್ನು ಪುತ್ರನು,
ಮತ್ತು ಯಾವನಿಗೆ ಪುತ್ರನು ಅವರನ್ನು ಶ್ರುತಪಡಿಸಲು ಇಚ್ಛಿಸುತ್ತಾನೋ ಅವರೇ ಹೊರತು ಮತ್ತಾರೂ ಅರಿಯರು ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಿಯರೇ, ಇಂದಿನ ಶುಭ ಸಂದೇಶದ ವಾಚನದಲ್ಲಿ ಪಿತನೇ, ಪರಲೋಕ ಭೂಲೋಕಗಳ ಒಡೆಯನೇ, ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಈ ವಿಷಯಗಳನ್ನು ಮರೆಮಾಡಿ ಮಕ್ಕಳಂತವರಿಗೆ ನೀವು ಶ್ರುತಪಡಿಸಿದ್ದೀರಿ ಎಂದು ಪ್ರಭು ಕ್ರಿಸ್ತರು ಹೇಳುತ್ತಾರೆ. ಹಾಗಾದರೆ ಈ ಜ್ಞಾನಿಗಳು ಮೇಧಾವಿಗಳು ಪ್ರಭುವಿನ ಸಂದೇಶವನ್ನು ಯಾಕೆ ಸ್ವೀಕರಿಸಲಿಲ್ಲ ಎಂಬ ಪ್ರಶ್ನೆ ನಮ್ಮನ್ನು ಕಾಡುತ್ತಿರಬಹುದು. ಪ್ರಭುವಿನ ಸಂದೇಶವನ್ನು ಸ್ವೀಕರಿಸಲು ಬರೀ ಜ್ಞಾನ ಮತ್ತು ವೈಚಾರಿಕತೆ ಇದ್ದರೆ ಸಾಲದು. ಅದನ್ನು ಸ್ವೀಕರಿಸುವ ವಿಶ್ವಾಸ ಹಾಗೂ ಮುಗ್ಧ ಮನಸ್ಸು ಅಗತ್ಯ. ಇಂತಹ ಮುಗ್ಧತೆ ಆ ಫರಿಸಾಯರಿಗೆ ಮತ್ತು ಬುದ್ಧಿಜೀವಿಗಳಲ್ಲಿ ನಾಪತ್ತೆಯಾಗಿತ್ತು. ದೇವರು ವಾಗ್ದಾನ ಮಾಡಿದ ರಾಜ್ಯ ಮತ್ತು ರಕ್ಷಕನನ್ನು ಎದುರು ನೋಡುತ್ತಿದ್ದ ಅನೇಕರು ದೇವರ ಬಳಿಯಿಂದ ಬಂದ ಯೇಸು ತಮ್ಮ ಸಮ್ಮುಖದಲ್ಲಿ ತಮ್ಮ ಮುಂದೆ ನಿಂತಿದ್ದರೂ ಅವರಲ್ಲಿ ರಕ್ಷಕನನ್ನು ಕಾಣುವಲ್ಲಿ ವಿಫಲರಾದರು. ಆದರೆ ಮಕ್ಕಳಂತಿದ್ದ ಕೆಲ ಮುಗ್ಧ ಜನರು ಯೇಸುವಿನಲ್ಲಿ ರಕ್ಷಕನನ್ನು ಮತ್ತು ದೇವರ ವಾಗ್ದಾನವು ನೆರವೇರಿದ್ದನ್ನು ಕಂಡು ಸಂತೋಷಪಟ್ಟರು. ಸಂತ ಪೌಲರು ಸಹ ಇದೇ ರೀತಿಯಲ್ಲಿ ಯೆಶಾಯನ ಪ್ರವಾದಿಯನ್ನು ವಿವರಿಸುತ್ತಾರೆ. ಯೇಸು ದೇವರನ್ನು ಆತ್ಮೀಯವಾಗಿ ಕರೆಯುವ ಶೈಲಿಯಾಗಿದೆ. ವಚನ 25-27ರಲ್ಲಿ 5 ಬಾರಿ ಪಿತನೇ ಎಂದು ದೇವರನ್ನು ಪ್ರೀತಿಯಿಂದ ಸಂಬೋಧಿಸುತ್ತಾರೆ. ಅವರ ಯೋಜನೆಗಳಿಗೆ ಯೇಸು ಸಂಪೂರ್ಣವಾಗಿ ಶರಣಾಗುತ್ತಾರೆ. ದೇವರು ಸಮಸ್ತಕ್ಕೂ ಒಡೆಯ ಮತ್ತು ಆತನ ಅಧೀನಕ್ಕೆ ಸರ್ವಸ್ವವೂ ಒಳಪಟ್ಟಿದೆ. ಯೇಸುವು ದೇವರ ಅಧಿಕಾರದಲ್ಲಿ ಭಾಗಿಯಾಗಿದ್ದಾರೆ. ಉದಾಹರಣೆಗೆ, ಪಾಪಗಳನ್ನು ಕ್ಷಮಿಸುವ ಅಧಿಕಾರವನ್ನು ಸಂತ ಮತ್ತಾಯನ ಶುಭ ಸಂದೇಶ ಅಧ್ಯಾಯ 9 ವಾಕ್ಯ 6, ಅಧಿಕಾರದಿಂದ ಬೋಧನೆ ಮಾಡುವುದು ಮತ್ತಾಯನ ಶುಭ ಸಂದೇಶ ಅಧ್ಯಾಯ 7 ವಾಕ್ಯ 29, ಮತ್ತು ಪ್ರಕೃತಿಯ ಮೇಲೆ ಹಿಡಿತ ಮತ್ತಾಯನ ಶುಭ ಸಂದೇಶ ಅಧ್ಯಾಯ 8 23-27 ವಾಕ್ಯಗಳಲ್ಲಿ ನಾವು ಯೇಸುವಿನ ಅಧಿಕಾರವನ್ನು ಕಾಣುತ್ತೇವೆ. ಯೇಸುವು ದೇವರ ಪ್ರೀತಿ ಮತ್ತು ಅವರ ಅಗಮ್ಯವಾದ ಸಂಬಂಧವನ್ನು ಕುರಿತು ಇಲ್ಲಿ ತಿಳಿಸುತ್ತಾರೆ. ತನಗೊಬ್ಬರಿಗೆ ಮಾತ್ರ ಪಿತದೇವರ ಸಂಪೂರ್ಣ ಅರಿವು ಮತ್ತು ತಿಳುವಳಿಕೆ ಬಾಧ್ಯತೆಯು ಇರುವುದೆನ್ನುತ್ತಾರೆ ಯೇಸು ಕ್ರಿಸ್ತರು. ಯೇಸುವಿನ ಮುಖಾಂತರ ಮಾತ್ರವೇ ದೇವರನ್ನು ಅರಿಯಲು ಮತ್ತು ಅವರ ಸ್ಪರ್ಶವನ್ನು ಅನುಭವಿಸಲು ನಾವು ಶಕ್ತರಾಗುತ್ತೇವೆ. ಯೇಸುವಿಗೆ ದೇವರ ಸಂಪೂರ್ಣ ಜ್ಞಾನವಿರುವುದರಿಂದ ತಾವು ಇಚ್ಛಿಸುವ ವ್ಯಕ್ತಿಗೆ ಮಾತ್ರ ಅವರು ಈ ಜ್ಞಾನವನ್ನು ಅನುಭವವನ್ನು ದಾರಿ ಎರೆಯಲು ಇಚ್ಛಿಸುತ್ತಾರೆ. ಪ್ರಿಯರೇ, ಎಲ್ಲವೂ ದೈವ ಸಂಕಲ್ಪವೇ. ದೇವರ ಸಂದೇಶವನ್ನು ಸ್ವೀಕರಿಸುವುದು ಅಥವಾ ನಿರಾಕರಿಸುವುದು ಅವರ ಯೋಜನೆಯನ್ನು ಅವಲಂಬಿತವಾಗಿದೆ. ಇಡೀ ವಿಶ್ವವೇ ಅವರ ಅಧೀನದಲ್ಲಿದೆ. ಆದರೂ ದೇವರು ನಮಗೆ ನೀಡಿರುವ ಸ್ವಾತಂತ್ರ್ಯವನ್ನು, ದೇವರ ಸಂದೇಶವನ್ನು ಸ್ವೀಕರಿಸಲು ಯೋಗ್ಯವಾಗಿ ಬಳಸಬೇಕೆಂಬುದೇ ಈ ವಚನಗಳ ಸಾರಾಂಶವಾಗಿದೆ. ದೇವರೊಂದಿಗೆ ಭಕ್ತಿ ವಿಶ್ವಾಸದಿಂದ ಮುಗ್ಧತೆಯಿಂದ ಪ್ರಾರ್ಥಿಸಲು ಇಂದಿನ ಶುಭ ಸಂದೇಶದ ವಾಕ್ಯಗಳು ನಮಗೆ ಕಲಿಸುತ್ತವೆ. ಮಗುವು ತಂದೆ ತಾಯಿಯರನ್ನು ಪ್ರೀತಾದರಗಳಿಂದ ಕರೆಯುವಂತೆ ನಾವು ಸಹ ದೇವರನ್ನು ಪ್ರೀತಿ ವಿಶ್ವಾಸಗಳಿಂದ ಸಂಬೋಧಿಸೋಣ. ದೇವರ ರಾಜ್ಯಕ್ಕೆ ಯಾರು ಭಾಗ್ಯವಂತರೆಂದು ಸಂತ ಮತ್ತಾಯನ ಶುಭ ಸಂದೇಶ ಅಧ್ಯಾಯ 5 ವಾಕ್ಯಗಳು 3-12ರಲ್ಲಿ ಯೇಸು ನಮಗೆ ತಿಳಿಸಿದ್ದಾರೆ. ಲೋಕದ ಜ್ಞಾನದಿಂದ ತುಂಬಿದವರು ದೇವರ ಕರೆಗೆ ಮಣಿಯುವುದಿಲ್ಲ, ಆದರೆ ದೇವರನ್ನೇ ಆಶ್ರಯಿಸಿದವರಿಗೆ ದೇವರ ಸಾಮ್ರಾಜ್ಯವು ಲಭಿಸುವುದು. ಈ ವರಗಳಿಗಾಗಿ ಇಂದಿನ ಪೂಜಾ ವಿಧಿಯಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ. ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಆಮೆನ್.